ಇದು B3 ಕ್ವಶನ್ ಪೇಪರು SD ಅದು. 1ನೇ ಕ್ವಶನ್ ಈಗಿದೆ. ಈ ಕೆಳಗೆ ನೀಡಲಾದ ಮಾನವನ ಜೀರ್ಣಕ್ರಿಯೆಯ ಹಂತಗಳನ್ನು ಕ್ರಮಾನುಗತವಾಗಿ ತಿಳಿಸಿ. ಇದಕ್ಕೆ ಆನ್ಸರ್ 2 ಅಂತ 2 ಕರೆಕ್ಟಾಗಿದೆ. 2 ಕರೆಕ್ಟಾಗಿದೆ ಅಂದರೆ ಈ ಮೊದಲಿಗೆ ನಾನು ಸ್ವೀಕರಣೆ ಮಾಡ್ಕೊತೀವಿ, ಆಮೇಲೆ ಜೀರ್ಣಿಸುವಿಕೆ, ಆಮೇಲೆ ಹೀರುವಿಕೆ, ಆಮೇಲೆ ಸ್ವಾಂಗೀಕರಣ, ಆಮೇಲೆ ಹೊರ ಹಾಕುವಿಕೆ. ಮತ್ತು ಎರಡನೇದು, ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ. ಇದಕ್ಕೆ ಹೇಳಿಕೆ ಆಬ್ವಿಯಸ್ಲಿ ಆರ್ಕಿಮಿಡೀಸ್ ತತ್ವ. ಇದು ತೇಲುವುದರ ಮೇಲೆ ಕೆಲಸ ಮಾಡುತ್ತದೆ, ಇದು ಆರ್ಕಿಮಿಡೀಸ್ ತತ್ವ. ಮತ್ತು ಮೂರನೇದು, ಉದ್ದ ವಾಹಕ ತಂತಿಗಳು ಚಿಕ್ಕ ವಾಹಕ ತಂತಿಗಳಿಗಿಂತ ಹೆಚ್ಚಿನ ಪ್ರತಿರೋಧವನ್ನು ಹೊಂದಿದೆ. ಹೇಳಿಕೆ 1. ಹೇಳಿಕೆ 2 ಏನಿದೆ, ವಾಹಕ ತಂತಿಯ ಪ್ರತಿರೋಧವು ಅದರ ಉದ್ದಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ. ಇದಕ್ಕೆ ಆನ್ಸರ್ 3ನೇದು. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಇದು ಆಮೇಲೆ ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಿ 4ನೇ ಕ್ವಶನ್ಸ್ದಲ್ಲಿ 4ನೇದು ನೋಡಿ ಆನ್ಸರು. ಆಮೇಲೆ 5ನೇದು, ಒಬ್ಬ ನುರಿತ ಕ್ರಿಕೆಟಿಗ ಒಂದು ಚೆಂಡನ್ನು ಕ್ಯಾಚ್ ಹಿಡಿಯುವಾಗ ತನ್ನ ಕೈಗಳನ್ನು ಕೆಳಗೆ ಮಾಡುತ್ತಾನೆ. ಹೀಗೆ ಮಾಡುವುದರ ವೈಜ್ಞಾನಿಕ ಕಾರಣ ಹಿಮ್ಮೆಟ್ಟಿಸುವ ಬಲವನ್ನು ಹೆಚ್ಚು ಸಮಯದವರೆಗೆ ಹಾಕಲೆಂದು. ಮತ್ತು 6ನೇದು, ವಾಹನಗಳಲ್ಲಿ ನೀರನ್ನು ತಂಪುಕ ಎಂದು ಬಳಸಲು ಕಾರಣ ಇದರ ವಿಶಿಷ್ಟ ಉಷ್ಣ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ. 7ನೇದು ಕ್ವಶನ್, ನದಿಗಳು ತಮ್ಮ ಮುಖ್ಯ ನದಿಗಳನ್ನು ಸೇರುವ ಮಾನದಂಡವನ್ನಾಧರಿಸಿ ಈ ಕೆಳಗಿನ ಯಾವ ಕ್ರಮಾನುಗತವಾದಲ್ಲಿ ಸರಿಯಾಗಿದೆ. ಫಸ್ಟ್ನೇ ಆನ್ಸರ್ ನೋಡಿ, ಜೇಲಂ, ಚೀನಾಬ್, ಸಟ್ಲೇಜ್, ಸಿಂಧು. ಆಮೇಲೆ 8ನೇ ಕ್ವಶನ್ಸ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಜಲಜೀವನ ಮಿಷನ್ ಅಡಿಯಲ್ಲಿ ಕುಡಿಯುವ ನೀರಿನ ಯೋಜನೆಗಳನ್ನು ಯೋಜಿಸುವುದು, ಅನುಮೋದಿಸುವುದು, ಅನುಷ್ಠಾನಗೊಳಿಸುವುದು, ನಿರ್ವಹಿಸುವುದು ಮತ್ತು ಮೇಲ್ವಿಚಾರಣೆ ಮಾಡುವ ಜವಾಬ್ದಾರಿ ಭಾರತದಲ್ಲಿ ರಾಜ್ಯ ಸರ್ಕಾರಗಳ ಮೇಲಿದೆ. ಮತ್ತು ಕುಡಿಯುವ ನೀರು ಭಾರತದಲ್ಲಿ ರಾಜ್ಯ ವಿಷಯವಾಗಿದೆ. ಹೌದು, ಕುಡಿಯುವ ನೀರು ತುಂಬಾ ಇಂಪಾರ್ಟೆಂಟ್ ಅಲ್ಲ ನಮಗೆ. ಸೊ ಹಾಗಾಗಿ ಹೇಳಿಕೆ 1 ಕರೆಕ್ಟು, ಹೇಳಿಕೆ 2 ಕರೆಕ್ಟು. ಮತ್ತು ಆ ಹೇಳಿಕೆ 1ನೇ ಹೇಳಿಕೆಗೆ 2ನೇ ಹೇಳಿಕೆ ಸರಿಯಾಗಿ ವಿವರಿಸುತ್ತದೆ. ಮತ್ತು 9ನೇದು, ಡಿಸೆಂಬರ್ 2025ರಂತೆ ಭಾರತ ಮತ್ತು ಕರ್ನಾಟಕ ರಾಜ್ಯದಲ್ಲಿ ರಾಮ್ಸರ್ ತಾಣಗಳನ್ನು ಒಟ್ಟು ಸಂಖ್ಯೆಯ ಕ್ರಮವಾಗಿ ಅಂದರೆ 96 ರಾಮ್ಸರ್ ತಾಣಗಳಿವೆ ನಮ್ಮ ಭಾರತ ದೇಶದಲ್ಲಿ ಇವಾಗ. ಮತ್ತು 4 ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿದೆ. 10ನೇ ಆನ್ಸರು. ಇವಾಗ 10ನೇ ಕ್ವಶನ್ಸು, ಪಟ್ಟಿ 1 ಪಟ್ಟಿ 2 ಜೊತೆ ಹೊಂದಿಸಿ ಬರೆಯಿರಿ ಇದೆ. ಪರಿಸರ ಕಾಯ್ದೆ ಯಾವಾಗ ಬಂತು? 1986ರಲ್ಲಿ ಬಂತು. ಮತ್ತು ವಾಯುಮಾಲಿನ್ಯ 1981ರಲ್ಲಿ ಬಂತು. ಜಲಮಾಲಿನ್ಯ 1974ರಲ್ಲಿ. ಮಾಂಟ್ರಿಯಲ್ ಒಪ್ಪಂದ ಆಬ್ವಿಯಸ್ಲಿ 1989ರಲ್ಲಿ. ಮತ್ತು ಅಪಾಯಕ್ಕೊಳಗಾಗುವ ಸಂಭವವಿರುವ, ಭಯದಲ್ಲಿರುವ, ಅಳಿವಿನ ಅಂಚಿನಲ್ಲಿರುವ ಜೀವಿಗಳ ದಂತಾಂಶವನ್ನು ಪ್ರಕಟಿಸುವ ಸಂಸ್ಥೆ IUCN. ಅಳಿವಿನಂಚಿನಲ್ಲಿರುವ ಪ್ರಾಣಿಗಳನ್ನು IUCN ಅದರ ಜೀವಿಗಳ ದತ್ತಾಂಶವನ್ನು ಪ್ರಕಟಿಸುತ್ತದೆ. ಇದು ಅದರ ಸಂಸ್ಥೆಯಾಗಿದೆ. 12ನೇದು, ಚರಂಡಿಯ ಕೊಳಚೆ ನೀರಿನಲ್ಲಿ ಜೈವಿಕ ವಿಘಟನೆ ಹೊಂದಬಹುದಾದ ಸಾವಯವ ವಸ್ತುಗಳು ಎಷ್ಟಿವೆ ಎಂಬುದನ್ನು ಇದರಿಂದ ಅಳತೆ ಮಾಡುವುದರ ಮೂಲಕ ಅಂದಾಜಿಸಬಹುದು. ಜೀವರಾಸಾಯನಿಕ ಆಮ್ಲಜನಕ ಬೇಡಿಕೆ. ನೆಲದ ವಾತಾವರಣದಿಂದ ಕ್ವಶನ್ ನಂಬರ್ 13. ನೆಲದ ವಾತಾವರಣದ ಮೇಲ್ಭಾಗದವರೆಗೆ ಇರುವ ಗಾಳಿಯ ಕಾಲಮ್ನಲ್ಲಿ ಇರುವ ಓಜೋನ್ ಪದರ ದಪ್ಪವನ್ನು ಇದರಿಂದ ಅಳೆಯಲಾಗುತ್ತದೆ. ಡಾಪ್ಸನ್ ಯೂನಿಟ್ಗಳಲ್ಲಿ ಅಳೆಯಲಾಗುತ್ತದೆ. 14ನೇದು, ಯಾರು ಕರ್ನಾಟಕದ ಅರಣ್ಯದ ವಿಶ್ವಕೋಶ ಎಂದು ಪ್ರಸಿದ್ಧರಾಗಿದ್ದಾರೆ? ತುಳಸಿಗೌಡನವರು, ಗೊತ್ತಲ್ವಾ? 15ನೇದು, ಫೆಬ್ರವರಿ 2025ರಲ್ಲಿ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಹೆಲ್ಪ್ ನೀತಿ ಅಡಿಯಲ್ಲಿ 3 ಬ್ಲಾಕ್ಗಳಲ್ಲಿ ಹೈಡ್ರೋಕಾರ್ಬನ್ ಅನ್ವೇಷಣೆಗಾಗಿ ಬಿಡಗಳನ್ನು ಆಹ್ವಾನಿಸಿತು. ಈ ಕೆಳಗಿನ ಯಾವ ಸೂಕ್ಷ್ಮ ಪರಿಸರ ಪ್ರದೇಶ ಪ್ರತಿಘಟನೆಗಳಿಗೆ ಕೇಂದ್ರ ಭಾಗವಾಗಿತ್ತು? ವೆಡ್ಜ್ ಬ್ಯಾಂಕ್. 16ನೇದು, 6 ಜನರಿರುವ ಒಂದು ಕುಟುಂಬದಲ್ಲಿ ರಾಜು ಎಂಬುವನು ರೋಹಿತನ ತಂದೆಯಾಗಿದ್ದು ಆಶಾರನ್ನು ವಿವಾಹವಾಗಿರುತ್ತಾನೆ. ರಾಜುನ ಸಹೋದರಿ ಹೆಸರು ರೇಖಾ ಆಗಿದ್ದು ರೇಖಾರ ಮಗಳ ಹೆಸರು ಶ್ವೇತಾ ಆಗಿರುತ್ತದೆ. ರೋಹಿತ್ಗೆ ರೀತು ಎಂಬ ಸಹೋದರಿ ಇದ್ದಾಳೆ. ಹಾಗಾದರೆ ರಾಜು ರೀತಿನೊಂದಿಗೆ ಯಾವ ರೀತಿಯ ರಕ್ತ ಸಂಬಂಧ ಹೊಂದಿದ್ದಾನೆ? ತಂದೆಯ ಸಂಬಂಧ. ಈ ಕೆಳಗಿನ ರೇಖಾಚಿತ್ರವನ್ನು ಅಭ್ಯಸಿಸಿ. ರೇಖಾಚಿತ್ರದಲ್ಲಿ 17ರಲ್ಲಿ 4 ನೋಡಿ. 4ನೇ ಆನ್ಸರು 6 ಕರೆಯಾಗಿದೆ. ಮತ್ತು 18ನೇ ಕ್ವಶನಲ್ಲಿ ಫಸ್ಟ್ ಒನ್ ನೋಡಿ, 60 ಡಜನ್. 19ನೇದು ನೋಡಿ 250. ಆಮೇಲೆ 20ನೇದು ನೋಡಿ JYRNA. ಇದು
ಈ ಥರನೇ ಬಿಡಿಸ್ಬೇಕಾಗುತ್ತೆ. ಇದು ಫಸ್ಟಿಗೆ ABCD ನಾವೆಲ್ಲ ಬರ್ಕೋಬೇಕು ಜಡ್ತನೂ. ಸೊ ಆವಾಗ ನಮಗೆ ಆನ್ಸರ್ ಬೇಗನೆ ಸಿಕ್ಬಿಡುತ್ತೆ ಇದ್ರದ್ದು. ಮತ್ತು ತ್ರಿಭುಜ ಕೋನಗಳು ಅನುಪಾತದಲ್ಲಿ ಅಂದರೆ ಕೊನೆಯ ಆನ್ಸರ್ ಕರೆಕ್ಟು ನೋಡಿ. 2025 ಸೆಪ್ಟೆಂಬರ್ 28ರಂದು ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ಪ್ರಶಸ್ತಿ ಗೆದ್ದಿದ್ದು. ಈ ಪಂದ್ಯ ನಡೆದ ಸ್ಥಳ ದುಬೈಯಲ್ಲಿ ನೋಡಿ ಇದು. ಮತ್ತು ಒಂದು ಫಿಟ್ನೆಸ್ ಆ್ಯಪ್ ತನ್ನ ಬಳಕೆದಾರರನ್ನು ನಡೆದ ಒಂದು ವಾರದ ಕಾಲ್ನಡಿಗೆಯು ಪ್ರತಿದಿನಕ್ಕೆ ಸರಾಸರಿ 10,000 ಎಂದು ತೋರಿಸುವುದು. ವಾರದ ಕೊನೆಯ 3 ದಿನಗಳ ಕಾಲ್ನಡಿಗೆ ಎಣಿಕೆಯು ತಲಾ 9,000, 12,000 ಮತ್ತು 10,400 ಆದಾಗ ವಾರದ ಮೊದಲ 4 ದಿನಗಳ ಸರಾಸರಿ ಕಾಲ್ನಡಿಗೆಯು ಎಷ್ಟು? 9,650. ಮತ್ತು 24ನೇ ಕ್ವಶನ್ಗೆ 30 ಲೀಟರ್. 25ನೇದಕ್ಕೆ ಇದು C ಆಗುತ್ತೆ ನೋಡಿ. ಆಮೇಲೆ 26ನೇ ಕ್ವಶನ್ಗೆ ಯಾವುದು? ಓಕೆ, 1ನೇ ಆನ್ಸರ್ ನೋಡಿ. ಫತೇಸಾಗರ ರಾಜಸ್ಥಾನದಲ್ಲಿದೆ. ನಾಲ್ಕೋ ಸರೋವರ ಹಿಮಾಚಲ ಪ್ರದೇಶದಲ್ಲಿದೆ. ಮತ್ತು ಖೆಚಿಯೋಪಲರಿ ಸರೋವರ ಇದು ಸಿಕ್ಕಿಂನಲ್ಲಿದೆ ನೋಡಿ. ಭೀಮ್ತಾಲ್ ಸರೋವರ ಆಬ್ವಿಯಸ್ಲಿ ಉತ್ತರಾಖಂಡದಲ್ಲೇ ಇದೆ. ಇದು ಪಾರ್ಟ್ 1 ಆಗಿದೆ. ನಾನು ಪಾರ್ಟ್ 2 ಬೇರೆ ವಿಡಿಯೋ ಮಾಡಿದ್ದೇನೆ ಮತ್ತು ಅದು ವಿವರವಾಗಿ ನಾನು ತಿಳಿಸಿಕೊಡುತ್ತೇನೆ. ಓಕೆ, ಏನಾದರೂ ಮಿಸ್ಟೇಕ್ಸ್ ಇದ್ದಲ್ಲಿ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.